ಮುಹೂರ್ತ ಅಂದ್ರೇನು? ಮುಹೂರ್ತ ಅಂದ್ರೇನು? ಈ ಮುಹೂರ್ತ ಯಾಕೆ ಬೇಕು? ನೋಡಿ, ನೀವು ನಿರ್ದಿಷ್ಟವಾದ ಕೆಲಸಗಳನ್ನು ಮಾಡಕ್ಕೆ ಕೊಟ್ಟಾಗ ಆ ಕೆಲಸಗಳಲ್ಲಿ ಯಾರು ಭಾಗವಹಿಸ್ತಾರೆ ಅವರೆಲ್ಲರಿಗೂ ಕೂಡ ಅದೇ ಥರದವಾದ ಒಂದು ನಿರ್ದಿಷ್ಟ ಮನಸ್ಥಿತಿ ಇರಬೇಕು. ನೋಡಿ, ಮುಹೂರ್ತ ಯಾಕೆ ಬೇಕು ಅಂದರೆ ನಿರ್ದಿಷ್ಟವಾದ ಒಂದು ಕೆಲಸಗಳಿಗೆ ನಿರ್ದಿಷ್ಟವಾದ ಮುಹೂರ್ತಗಳಿರುತ್ತೆ. ಯಾಕಪ್ಪ ಬೇಕಂದರೆ ನಿರ್ದಿಷ್ಟವಾದ ಕೆಲಸಗಳಿಗೆ ಒಂದು ನಿರ್ದಿಷ್ಟವಾದ ಮನಸ್ಥಿತಿ ಬೇಕಾಗುತ್ತೆ. ಅಲ್ಲಿ ಭಾಗವಹಿಸೋರ್ದು ಎಲ್ಲರದ್ದು. ನೀವು ಆ ನಿರ್ದಿಷ್ಟವಾದ ಮುಹೂರ್ತದಲ್ಲಿ ಏನು ಒಂದು ಋಷಿಮುನಿಗಳು ಹೇಳ್ಕೊಟ್ಟಿದ್ದಾರೆ, ಇಂಥ ಕೆಲಸಗಳಿಗೆ ಇಂಥ ಮುಹೂರ್ತದಲ್ಲಿ ಮಾಡಬೇಕು ಅಂತ, ಅಂಥ ಕೆಲಸಗಳಿಗೆ ಅಂಥ ಮುಹೂರ್ತದಲ್ಲಿ ಮಾಡಿದಾಗ ಏನಾಗುತ್ತೆ, ಆ ಮನಸ್ಥಿತಿ ಇರುತ್ತೆ, ಅವ್ರ ಮನಸ್ಥಿತಿ. ಇಲ್ಲಿ ನಾವು ಮುಹೂರ್ತದಲ್ಲಿ ನಾವು ಏನು ನಿರ್ದಿಷ್ಟ ಕೆಲಸಗಳಿಗೆ ನಿರ್ದಿಷ್ಟವಾದ ಮುಹೂರ್ತಗಳನ್ನ ಫಿಕ್ಸ್ ಮಾಡ್ತೀವಿ, ಆವಾಗ ಅಲ್ಲಿ ಭಾಗವಹಿಸೋರ್ದೆಲ್ಲರದು ಆ ಮನಸ್ಥಿತಿ ಇರುತ್ತೆ, ಮಾಡೋರ್ದು ಆ ಮನಸ್ಥಿತಿ ಇರುತ್ತೆ. ಒಟ್ಟಾರೆಯಾಗಿ ನಾವು ನಮ್ಮ ಸುತ್ತಮುತ್ತ ವಾತಾವರಣ ಪರಿಸರ ಪೂರಕವಾಗಿರ್ತಕ್ಕಂಥ ಆ ಕೆಲಸಗಳಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಪೂರಕ ಮನಸ್ಥಿತಿಗೆ ಎಲ್ಲರನ್ನೂ ತಗೊಬಂದು ಒಟ್ಟುಗೂಡಿಸಿ ನಾವು ನಮ್ಮ ಕೆಲಸಗಳನ್ನ ಮಾಡಬೇಕಾಗತ್ತೆ. ಅದಕ್ಕೆ ಮುಹೂರ್ತ ಬೇಕು. ಮುಹೂರ್ತ ಅಂದರೆ ಅರ್ಥ ಏನಪ್ಪ ಅಂದರೆ ಅದು ನಮಗೆ ನಿರ್ದಿಷ್ಟವಾದ ಕೆಲಸಗಳಿಗೆ ನಿರ್ದಿಷ್ಟವಾದ ಮನಸ್ಥಿತಿಯನ್ನು ಉಂಟು ಮಾಡ್ತಕ್ಕಂಥ ಸಮಯ ಅಂತ ಕರಿಬೋದು. ಅದರಿಂದ ಆಚೆಗೆ ಇನ್ನೇನೂ ಅಲ್ಲ. ಈಗ ಉದಾಹರಣೆಗೆ ಚಿಕಿತ್ಸಾ ಮುಹೂರ್ತಗಳು ಅಂತ ಬರ್ತವೆ. ಇಂತಿಂಥ ಸಮಯದಲ್ಲಿ ಇಂತಿಂಥ ಕಾಯಿಲೆಗಳಿಗೆ ಇಂತಿಂಥ ವಿಚಾರದಲ್ಲಿ ನೀವು ಚಿಕಿತ್ಸೆಯನ್ನು ಕೊಡಿ ಅಂತ. ಆ ಮುಹೂರ್ತದಲ್ಲಿ ಚಿಕಿತ್ಸೆಯನ್ನು ಕೊಟ್ಟಾಗ ಚಿಕಿತ್ಸೆ ಕೊಡ್ತಕ್ಕಂಥ ವೈದ್ಯರ ಮನಸ್ಥಿತಿ ಹಾಗೂ ಚಿಕಿತ್ಸೆಯನ್ನು ಪಡೀತಕ್ಕಂಥ ಒಂದು ರೋಗಿಯ ಮನಸ್ಥಿತಿ ಎರಡು ಒಂದಾಗಿರುತ್ತೆ. ಹಾಗಾಗಿ ಏನಾಗಿರುತ್ತೆ, ಚಿಕಿತ್ಸೆ ಫಲಕಾರಿಯಾಗುತ್ತೆ. ಇಲ್ಲ, ನಾನು ಇಷ್ಟ ಬಂದಂಗೆ ಕೊಡ್ತೀನಿ ಅಂದರೆ ಕೊಟ್ಕೋಬೋದು. ವೈದ್ಯರ ಮನಸ್ಥಿತಿನೂ ಗಲಿಬಿಲಿ ಇರ್ತದೆ, ರೋಗಿ ಮನಸ್ಥಿತಿನೂ ಗಲಿಬಿಲಿ ಇರ್ತದೆ, ಚಿಕಿತ್ಸೆ ಫಲಕಾರಿಯಾಗಲ್ಲ. ಅಂದರೆ ಯಾವುದೇ ಕೆಲಸಗಳನ್ನ ಮಾಡಕ್ಕೆ ಕೊಟ್ಟಾಗ ಅದು ನೀವೇನು ಅಪೇಕ್ಷಿತ ಫಲವನ್ನು ಇಟ್ಕೊಂಡಿದ್ದೀರಿ ಆ ಫಲ ಸಿಗಬೇಕು ಅಂದರೆ ನೀವು ಆ ಫಲ ಪಡೆಯೋದಕ್ಕೆ ಬೇಕಾದಂಥ ಮುಹೂರ್ತದಲ್ಲಿ ಮಾಡಿದಾಗ ಆ ಫಲ ಸಿಕ್ಕೇ ಸಿಗುತ್ತೆ. ಯಾಕಪ್ಪ ಸಿಗುತ್ತೆ, ಹೆಂಗೆ ಸಿಗುತ್ತೆ ಅಂದರೆ ಅದ್ರಲ್ಲಿ ಭಾಗವಹಿಸೋರೆಲ್ಲರಿಗೂ ಆ ಫಲಕ್ಕೆ ಸಂಬಂಧಪಟ್ಟಿದ್ದ ಮನಸ್ಥಿತಿಲಿ ಇರ್ತಾರವರು. ಆ ಮನಸ್ಥಿತಿ ಪೂರಕವಾದಂಥ ವಾತಾವರಣ ಇರುತ್ತೆ. ನೋಡಿ, ನಮಗೆ ವಾತಾವರಣ ನಮ್ಮ ಮೇಲೆ, ನಮ್ಮ ಮನಸ್ಸಿನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಆ ಪೂರಕವಾದ ವಾತಾವರಣ ಇದ್ದಾಗ ಪೂರಕವಾದ ಮನಸ್ಥಿತಿಲಿ ನಾವು ಇರ್ತೀವಿ. ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಆ ವಿಷಯದಲ್ಲಿ ಭಾಗವಹಿಸೋರೆಲ್ಲರದು ಆ ಮನಸ್ಥಿತಿ ಇರುತ್ತೆ. ಆಗ ಅದು ಯಶಸ್ವಿ ಆಗುತ್ತೆ. ಈ ಕಾರಣಕ್ಕೆ ಮುಹೂರ್ತ ಬೇಕು.